ಹಲೋ ಸ್ನೇಹಿತರೆ, ನಮಸ್ಕಾರ. ರೇಡಿಯೋ ಸಿದ್ಧಾರ್ಥ 90.8 FM, ಇದು ತುಮಕೂರಿನ ವಾಯ್ಸ್. ಈ ರೇಡಿಯೋ ಸಂದರ್ಶನಕ್ಕೆ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ರವಿಕುಮಾರ್ ಮಾತಾಡ್ತಿದ್ದೀನಿ. ಇವತ್ತು ಒಂದು ವಿಶೇಷವಾದ ದಿನ. ಇಂದು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ. ಈ ವಿಶೇಷವಾದ ದಿನಕ್ಕೆ ನಮ್ಮ ರೇಡಿಯೋ ಸಿದ್ಧಾರ್ಥದಲ್ಲಿ ಒಂದು ವಿಶೇಷ ಸಂದರ್ಶನವೊಂದನ್ನು ತರ್ತಾ ಇದ್ದೇನೆ. ಈ ವಿಶೇಷ ಸಂದರ್ಶನಾರ್ಥಿಗಳಾಗಿ ಇಂದು ನಮ್ಮ SSIT ಇಂಜಿನಿಯರಿಂಗ್ ಕಾಲೇಜಿನ ದೈಹಿಕ ಶಿಕ್ಷಣ ವಿಭಾಗದ ರುದ್ರೇಶ್ ಅವರು ನಮ್ಮೊಂದಿಗಿದ್ದಾರೆ. ಮೊದಲಿಗೆ ಅವರಿಗೆ ನಮ್ಮ ರೇಡಿಯೋ ಸಿದ್ಧಾರ್ಥಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ರುದ್ರೇಶ್ ಅವರೇ, ನಮಸ್ಕಾರ, ಸ್ವಾಗತ. ನಮಸ್ಕಾರ. ರುದ್ರೇಶ್ ಅವರೇ, ಇವತ್ತು ರಾಷ್ಟ್ರೀಯ ಕ್ರೀಡಾ ದಿನ. ರಾಷ್ಟ್ರೀಯ ಕ್ರೀಡಾ ದಿನನ ಯಾತಕ್ಕಾಗಿ ಆಚರಣೆ ಮಾಡ್ತಿದ್ದಾರೆ ಅಂತ ನಿಮ್ಮ... ಇವತ್ತು ನಾವು ಕಂಡಂತೆ ರಾಷ್ಟ್ರೀಯ ಕ್ರೀಡಾ ದಿನ, ಭಾರತ ಸರ್ಕಾರದಿಂದ ಈ ದಿನವನ್ನು ವಿಶೇಷ ದಿನವಾಗಿ ನಾವು ಆಚರಣೆಯನ್ನು ಮಾಡ್ತೀವಿ. ಅದು ರಾಷ್ಟ್ರೀಯ ಕ್ರೀಡಾ ದಿನ. ಈ ಕ್ರೀಡಾ ದಿನವನ್ನು ಆಚರಿಸಲು ನಮಗೊಂದು ಉದ್ದೇಶ ಇದೆ. ಉದ್ದೇಶ ಅಂತಂದರೆ, ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್ ಅವರ ಒಂದು ಸ್ಮರಣಾರ್ಥ ದಿನವನ್ನು ನಾವು ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಣೆ ಮಾಡ್ತೀವಿ. 1905 ರಂದು ಜನಿಸಿದಂಥ ನಮ್ಮ ಆಗಸ್ಟ್ 29ರಂದು ಜನಿಸಿದ ಮೇಜರ್ ಧ್ಯಾನ್ ಚಂದ್ ಅವರು ಭಾರತ ದೇಶವನ್ನು ಪ್ರತಿನಿಧಿಸಿದವರು. 1928, 1932 ಮತ್ತು 1936 ಒಲಿಂಪಿಕ್ಸಿನಲ್ಲಿ ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟರು. ಅವರ ಒಂದು ಸ್ಮರಣಾರ್ಥವನ್ನು ನಾವು ನೆನೆದು ಅವರಿಗೆ ಅವರ ಒಂದು ಸಾಧನೆಯನ್ನು ಗುರುತಿಸಿ ಅವರ ಈ ದಿನವನ್ನು ನಾವು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ. ಮೇಜರ್ ಧ್ಯಾನ್ ಚಂದ್ ಅವರ ಬಗ್ಗೆ ನಾವು ಸ್ವಲ್ಪ ಕಿರುಪರಿಚಯವನ್ನು ಮಾಡಿಕೊಡೋದಾದರೆ, ಮೇಜರ್ ಧ್ಯಾನ್ ಚಂದ್ ಅವರು ಡಿಸೆಂಬರ್ 3, 1971 ಅವರು ನಿಧನರಾಗ್ತಾರೆ. ಅದಕ್ಕಿಂತ ಮುಂಚೆ 1936 ಬರ್ಲಿನ್ ಒಲಿಂಪಿಕ್ಸ್, ಈ ಬರ್ಲಿನ್ ಒಲಿಂಪಿಕ್ಸಿನಲ್ಲಿ ಭಾರತಕ್ಕೆ ಒಂದು ಚಿನ್ನದ ಪದಕವನ್ನು ಗೆದ್ದುಕೊಡ್ತಾರೆ. ಆದರೆ ಆ ಬರ್ಲಿನ್ ಒಲಿಂಪಿಕ್ಸಿನಲ್ಲಿ ಒಂದು ಸಣ್ಣದ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಏನಿಲ್ಲ, ಅವರು ಹಾಕಿ ಸ್ಟಿಕ್ಕನ್ನು ಸಹ ಚೆಕ್ ಮಾಡ್ತಾರೆ. ಯಾಕೆ ಅಂತಂದರೆ ಅದರಲ್ಲಿ ಮ್ಯಾಗ್ನೆಟ್ ಏನಾದರೂ ಇದೆಯಾ ಅಂಥೇಳಿ ಅವರು ಆಡೋ ಒಂದು ಶೈಲಿಗೆ, ಅವರ ಒಂದು ಕೌಶಲ್ಯವನ್ನು ನೋಡಿ ಅವರು ಅದನ್ನು ಅನುಮಾನ ಬಂದು ಅವರ ಸ್ಟಿಕ್ಕನ್ನು ಚೆಕ್ ಮಾಡ್ತಾರೆ, ಹಾಕಿ ಸ್ಟಿಕ್ಕನ್ನು. ಅದೇ ರೀತಿ ಅಲ್ಲಿನ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ನಡೆದಾಗ ಹಿಟ್ಲರ್, ನೀವೆಲ್ಲರೂ ಕೇಳಿರ್ಬೋದು, ಇವರ ಆಟವನ್ನು ಮೆಚ್ಚಿ ಅವ್ರಿಗೆ ನಾನು ಸೇನೆಯಲ್ಲಿ ನಿನಗೆ ಕರ್ನಲ್ ಹುದ್ದೆಯನ್ನು ಕೊಟ್ಟು, ನಮ್ಮ ಪೌರತ್ವವನ್ನು ಕೊಟ್ಟು ನಿಮಗೆ ದೊಡ್ಡ ಮಟ್ಟದ ಇನ್ನೂ ಹುದ್ದೆಯನ್ನು ಕೊಡ್ತೀನಿ ಅಂತೇಳಿ ಒಂದು ಅವ್ರಿಗೆ ಆಫರನ್ನು ನೀಡ್ತಾರೆ. ಆ ಹುದ್ದೆಯನ್ನು ಅವರು ತ್ಯಜಿಸ್ತಾರೆ. ನಾನು ಭಾರತಕ್ಕೆ ಮಾತ್ರ ಸೀಮಿತ, ನಾನು ಭಾರತ ಪರವಾಗಿ ಆಡ್ತೇನೆ ಅಂತ ಹೇಳ್ಬಿಟ್ಟು. ಅದು ಅವ್ರದ್ದು ದೊಡ್ಡದೊಂದು ದೇಶ ಪ್ರೇಮ. ಅದನ್ನು ನಾವು ಈ ಟೈಮಲ್ಲಿ ನೆನಬೇಕಾದದ್ದು ನಮ್ಮ ಎಲ್ಲರ ಕ್ರೀಡಾಪಟುಗಳ ಕರ್ತವ್ಯ. ಅದೇ ರೀತಿ ಧ್ಯಾನ್ ಚಂದ್ ಅವ್ರಿಗೆ ನಾವು ಅತ್ಯುತ್ತಮ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಭಾರತ ಸರ್ಕಾರ ನೀಡಿದೆ. 1956ರಲ್ಲಿ ಭಾರತ ಸರ್ಕಾರ ಅವರಿಗೆ ಒಂದು ಪದ್ಮಭೂಷಣ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಿದೆ. ಈ ದಿನ ಅವ್ರನ್ನ ನಾವು ನೆನೆದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಎಲ್ಲ ಕ್ರೀಡಾ ಸಂಘ ಸಂಸ್ಥೆಗಳಲ್ಲಿ ಈ ಫಿಟ್ನೆಸ್ ಅವೇರ್ನೆಸ್ ಪ್ರೋಗ್ರಾಮ್ ಆಗಲಿ, ಮತ್ತು ಅವರ ಬಗ್ಗೆ ಒಂದು ಡಿಬೇಟ್ ಆಗಲಿ, ಯಾಕೆ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಎಲ್ಲರಿಗೂ ತಿಳಿಸ್ಬೇಕಾದದ್ದು ನಮ್ಮ ಕರ್ತವ್ಯ. ಓಕೆ ರುದ್ರೇಶ್ ಅವರೇ, ಈಗ ರುದ್ರೇಶ್ ಅವರು SSIT ಕಾಲೇಜು ಹೊರತುಪಡಿಸಿದಂತೆ ಒಂದಷ್ಟು ಕ್ರೀಡಾ ಕ್ಷೇತ್ರದಲ್ಲಿ ಗೊತ್ತಿರೋರ್ಗೆ ಅಷ್ಟೇ ಗೊತ್ತು. ನಮ್ಮ ಕೇಳುಗರಿಗೆ ರುದ್ರೇಶ್ ಅವರು ತಮ್ಮ ಪರಿಚಯ ಮಾಡಿಕೊಳ್ಳೋದಾದರೆ? ರವಿಯವರೇ, ನಾವು ಮೂಲತಃ ತುಮಕೂರಿನವರು. ನಂದು ಒಂದು ಸಣ್ಣ ಗ್ರಾಮ ಕೆಸರುಮೋಡು ಅಂದ ಹಳ್ಳಿಯಿಂದ ಬಂದಂಥವರು. ತದನಂತರ ಶ್ರೀ ಸಿದ್ಧಗಂಗಾ ಸಂಸ್ಥೆಯಲ್ಲಿ ನಮ್ಮ ವ್ಯಾಸಂಗವನ್ನು ಮಾಡಿ ಪ್ರೌಢಶಾಲೆ, ಕಾಲೇಜು ಮಟ್ಟ, ವಿಶ್ವವಿದ್ಯಾಲಯದಲ್ಲಿ ತುಮಕೂರು ವಿಶ್ವವಿದ್ಯಾಲಯನ ಪ್ರತಿನಿಧಿಸೋರು. ಮೂಲತಃ ನಾನು 2004 ಮತ್ತು 2005ರಲ್ಲಿ ನಾವು ಹಾಕಿ ಕ್ರೀಡೆಯನ್ನು
ಇಷ್ಟಪಟ್ಟು ಹಾಕಿ ಕ್ರೀಡೆಯನ್ನು ನಾವು ಕಲಿಬೇಕು ಅಂತ ಹೇಳಿ ನಮಗೆ ಒಂದು ಆಸಕ್ತಿ ಬಂತು. ಆದರೆ ಈ ಆಸಕ್ತಿ ಬರಲಿಕ್ಕೆ ಕಾರಣ ನಮ್ಮ ಜಿಲ್ಲಾ ಯುವಜನ ಸೇವಾ ಕ್ರೀಡಾಕೆಯಲ್ಲಿ ಒಬ್ಬರು ಪ್ರಕಾಶ್ ಅಂತ ಹೇಳ್ಬಿಟ್ಟು ಒಂದು ಹಾಕಿ ತರಬೇತುದಾರರು ಹೊಸದಾಗಿ ಅಪಾಯಿಂಟ್ ಆದರು. ಅವರು ತುಮಕೂರು ಜಿಲ್ಲೆಯಲ್ಲಿ ಒಂದು ಹಾಕಿ ತಂಡವನ್ನು ಕಟ್ಟಬೇಕು, ಹಾಕಿ ಟೀಮನ್ನು ಡೆವಲಪ್ಮೆಂಟ್ ಮಾಡಬೇಕು, ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಹಾಕಿಯನ್ನು ನಾವು ಇಲ್ಲಿ ಗುರುತಿಸಬೇಕು ಅಂತ ಹೇಳಿದಾಗ ನಾವೆಲ್ಲ ಶಾಲಾ ಕಾಲೇಜು ಮತ್ತು ಕಾಲೇಜು ಮಟ್ಟದಲ್ಲಿ ಹಾಕಿಯನ್ನು ಆಡ್ಕೊಂಡು ಹಿಂಗೆ ಸಣ್ಣದಾಗಿ ಬಂದ್ವಿ. ಇವತ್ತು ಅದು ದೊಡ್ಡ ಮಟ್ಟದಲ್ಲಿ ಬೆಳೆದು ನಾವು ಪರಿಚಯ ಮಾಡ್ಕೊಳ್ಳೋದು ದೊಡ್ಡದಲ್ಲ, ಆದರೆ ನಮಗೆ ತುಮಕೂರು ಜಿಲ್ಲಾ ಆಡಳಿತ ಸಾಕಷ್ಟು ಅವಕಾಶಗಳನ್ನು ಕೊಟ್ಟು ಸಾಕಷ್ಟು ಫೆಸಿಲಿಟೀಸನ್ನು ಕೊಟ್ಟಿದೆ. ನಾವು ಅದನ್ನು ಉಪಯೋಗಿಸ್ಕೊಂಡು ನಾವು ಸುಮಾರು ಒಂದು ಇಲ್ಲಿವರೆಗೆ 20 ವರ್ಷಗಳಿಂದ ನಾವು ಹಾಕಿಯನ್ನು ಆಡ್ತಾ ಇದ್ದೀವಿ. 2008ರಲ್ಲಿ ನಾನು ಬೆಂಗಳೂರಿಗೆ ಹೋಗ್ತೀನಿ. ಬೆಂಗಳೂರಿನಲ್ಲಿ ಕ್ರೀಡಾ ಶಾಲೆಯ ಪರವಾಗಿ ಸಾಕಷ್ಟು ಹೆಸರಾಂತ ಕ್ಲಬ್ಗಳ ಪರವಾಗಿ ನಾವು ಹಾಕಿಯನ್ನು ಆಡ್ತೀವಿ. ಅದು ನಮಗೆ ಯಶಸ್ಸನ್ನು ದೊರಕಿಸ್ಕೊಡುತ್ತೆ. ಅಲ್ಲಿ ಹೊರಟಂಥ ಒಂದು ಸಿಕ್ಕಂಥ ಯಶಸ್ಸು ಇವತ್ತು ನಮ್ಮನ್ನು ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ, ಕ್ರೀಡಾ ಸಂಸ್ಥೆಯ ಕಾರ್ಯದರ್ಶಿಯಾಗಿ, ತುಮಕೂರು ಜಿಲ್ಲಾ ಹಾಕಿ ಅಸೋಸಿಯೇಷನ್ನ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಓಕೆ, ಇವತ್ತು ಕ್ರೀಡೆ ಒಂದು ಹಂತದಲ್ಲಿ ಸಾಧನೆಯ ಕ್ಷೇತ್ರ. ಅನೇಕರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರ ಮನಮುಟ್ಟುವಂತೆ, ಎಲ್ಲರ ಮನದಲ್ಲಿ ಉಳಿದುಕೊಳ್ಳುವಂಥ ಸಾಧನೆಗಳನ್ನ ಮಾಡಿದ್ದಾರೆ. ಅದು ತಮಗೆ ಗೊತ್ತಿರೋವಂಥ ವಿಚಾರ. ಈ ಕ್ರೀಡೆಯಲ್ಲಿ ನಮ್ಮ ಇಂದಿನ ಯುವಕರು ಪಾತ್ರ ಏನು ಅಂತ ವಿವರಿಸ್ಬೋದಾ? ಹೌದು, ಈಗ ನಾವು ಕ್ರೀಡೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ನಮ್ಮ ದೈಹಿಕ ಸಾಮರ್ಥ್ಯ ಹೆಚ್ಚಾಗುತ್ತೆ. ಇಂದಿನ ದಿನದಲ್ಲಿ ಯುವಕರಿಗೆ ಕ್ರೀಡೆ ಪ್ರೇರಣೆಯಾಗಿದೆ. ಯಾಕೆಂತಂದರೆ ಯಾಕೆ ಕ್ರೀಡೆ ಪ್ರೇರಣೆಯಾಗಿದೆ ಅಂತಂದರೆ, ಈಗ ಕ್ರೀಡೆಯಲ್ಲಿ ನಾವು ಪಾಲ್ಗೊಳ್ಳೋದ್ರಿಂದ ನಮ್ಮ ದೈಹಿಕ ಸಾಮರ್ಥ್ಯ ದೃಢವಾಗಿರುತ್ತೆ, ನಮ್ಮ ಮೈಂಡ್ ಕಾನ್ಷಿಯಸ್ ದೃಢವಾಗಿರುತ್ತೆ, ಹಾಗೆ ನಮ್ಮ ವಾಕ್ಚಾತುರ್ಯ, ಹಾಗೆ ಮತ್ತು ಸ್ನೇಹ ಸಂಬಂಧಗಳು, ಅದೇ ರೀತಿ ಒಂದು ರಿಲೇಷನ್ಶಿಪ್, ಅತ್ಯುತ್ತಮವಾದ ಒಂದು ಬಾಂಧವ್ಯ ಯುವಕರಲ್ಲಿ ಮೂಡುತ್ತೆ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಯುವಕರು ಕೂಡ ಈಗಿನ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಜಾಲತಾಣಗಳು ತುಂಬ ಸ್ಟ್ರಾಂಗ್ ಆಗಿದ್ದಾವೆ. ಆಮೇಲೆ ಈಗ ಒಂದು ನೆಕ್ಸ್ಟು ಜನ್ರೇಷನ್ಗೆ ನಾವು ಹೋಗ್ತಾ ಇದ್ದಾಗ ಈಗ ನಾವು ಯುವಕರಲ್ಲಿ ಹೆಚ್ಚಾಗಿ ನಾವು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಯುವಕರು ಹೆಚ್ಚಾಗಿ ಅದಕ್ಕೆ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು. ನಾಟ್ ಓನ್ಲಿ ನೀವು ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋದೇ ಅಲ್ಲ, ಐದರ್ ಮಾರ್ನಿಂಗ್ ಈವ್ನಿಂಗ್ ಯಾವತ್ತಾರು ಕೂಡ, ಯಾವ ದಿನ ಆಗಲಿ ಕೂಡ ಅಟ್ಲೀಸ್ಟ್ ಒಂದು 2 hours ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನೀವು ಕಾನ್ಸಂಟ್ರೇಷನ್ನ ಮಾಡಬೇಕು ಯುವಕರು. ಅಲ್ಲ, ಇವತ್ತು ನೀವು ಆ ವಿಚಾರ ಹೇಳೋದಾದರೆ ನಿಮ್ಮ ಹೇಳಿಕೆ ತದ್ವಿರುದ್ಧವಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು ಹೆಚ್ಚಿನ ಯುವಕರು ಎಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗಿ ಯಾವುದೋ ಒಂದು ಇದಕ್ಕಷ್ಟೇ ಸೀಮಿತವಾಗಿದ್ದಾರೆ. ದೈಹಿಕವಾಗಿ ಸಾಮರ್ಥ್ಯ ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದು ತಿಳಿದೇಲೇ ಅನಾರೋಗ್ಯದಲ್ಲಿ ಪೀಡಿತರಾಗಿ ಒಂದು ಕೆಟ್ಟ ಚಟಗಳಿಗೆ ದಾಸರಾಗಿ ಹಾಳಾಗೋಗ್ತಾರೆ ಅಂಥದ್ದು. ಈ ನಿಟ್ಟಿನಲ್ಲಿ ಈ ಕ್ರೀಡೆ ಬಗ್ಗೆ ಅವ್ರಿಗೆ ಮನವೊಲಿಸೋದು ಅನ್ನೋದಾದರೆ ಯಾವ ಥರ ಮಾಡ್ಬೋದು ಅಂತ? ನೋಡಿ ರವಿಯವರೇ, ಇವಾಗ ನೀವು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ಹೇಗಾಗಿದೆ ಅಂತಂದರೆ ಇಂದಿನ ವಾತಾವರಣ ಸಾಕಷ್ಟು ಕೆಟ್ಟ ಚಟಗಳಿಗೆ ಯುವಕರು ಬಲಿಯಾಗ್ತಾ ಇರೋದು ಸತ್ಯ. ಆದರೆ ಯಾಕೆ ಈಗ ನಮ್ಮಲ್ಲಿ ಒಂದು ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಒಂದು ಸಿಗುತ್ತೆ. ಆ್ಯಕ್ಚುಲಿ ಈಗ ಬೇಸಿಕಲಿ ಏನಾಗಿದೆ ಅಂತಂದರೆ ಎಲ್ಲ ಶಾಲೆಗಳಲ್ಲೂ ಕೂಡ ದೈಹಿಕ ಸಾಮರ್ಥ್ಯದ ಒಂದು ಇದು ಏನು ದೈಹಿಕ ಸಾಮರ್ಥ್ಯವನ್ನು ಹೇಗೆ ಬೆಳೆಸ್ಕೊಳ್ಳೋದು, ಫಿಸಿಕಲ್ ಫಿಟ್ನೆಸ್ ಅವೇರ್ನೆಸ್ನ ಹೇಗೆ ನಾವು ಡೆವಲಪ್ಮೆಂಟ್ ಮಾಡ್ಕೋಬೋದು ಅಂತ ಹೇಳಿ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಎಸ್ಪೆಷಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಅದನ್ನು ಅಳವಡಿಸಿದ್ದಾರೆ. ಬಟ್ ನಾವು ಅದನ್ನು ಯಾವ ರೀತಿ ತಗೊಳ್ತೀವಿ ಅನ್ನೋದು ಮುಖ್ಯ. ಈಗ ನಾವು ಒಂದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಾವು ಯಾವಾಗ ನಮ್ಮ ಶೆಡ್ಯೂಲ್ ಬ್ಯುಸಿ ಇರುತ್ತೆ, ಯಾವಾಗ ನಮ್ಮ ಶೆಡ್ಯೂಲಲ್ಲಿ ನಾವು ಕಾರ್ಯನಿರತರಾಗಿರ್ತೀವಿ, ಅವತ್ತು ನಮಗೆ ಕೆಟ್ಟ ಚಟಗಳ ಒಂದು ಮನೋಭಾವನೆ ಬರುವುದಿಲ್ಲ. ಈಗ ನಾನು ಬೆಳಗ್ಗೆ 5:30ಗೆ ಎದ್ದೇಳ್ತೀನಿ. ಒಂದು 7:30 8 o'clock ನಾನು ಗ್ರೌಂಡಲ್ಲಿ ಎನಿ ಆಕ್ಟಿವಿಟೀಸ್, ನಾಟ್ ಓನ್ಲಿ
ಕ್ರಿಕೆಟ್, ನಾಟ್ ಓನ್ಲಿ ಹಾಕಿ, ನಾಟ್ ಓನ್ಲಿ ಫುಟ್ಬಾಲ್, ನಾಟ್ ಓನ್ಲಿ ವಾಲಿಬಾಲ್, ನಾನು ಯಾವುದೋ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆ ನಾನು ಕಾರ್ಯನಿರತರಾಗಿರ್ತೀನಿ. ತದನಂತರ ನಾನು ಶಾಲೆಗೆ ಹೋಗ್ತೀನಿ, ತದನಂತರ ನಾನು ಕಾಲೇಜ್ಗೆ ಹೋಗ್ತೀನಿ. ನಾನು ಕಾಲೇಜಿಂದ ಎಗೇನ್ ಕಮ್ ಬ್ಯಾಕ್, ವಾಪಸ್ ಬರ್ತೀನಿ ಮನೆಗೆ. ಮತ್ತೆ ಎಗೇನ್ ನನಗೆ ಸಾಧ್ಯವಾದರೆ ಎಗೇನ್ ನಾನು ಮತ್ತೆ ಗ್ರೌಂಡಿಗೆ ಹೋಗ್ತೀನಿ, ಇಲ್ಲಾಂದರೆ ಪರ್ಸ್ನಲ್ ಕೆಲಸದಲ್ಲಿ ಬ್ಯುಸಿ ಆಗ್ತೀನಿ, ಮತ್ತೆ ನಾನು ಮನೆಗೆ ಹೋಗ್ತೀನಿ. ಈ ಶೆಡ್ಯೂಲ್ನಲ್ಲಿ ನಮ್ಗೆ ಯಾವುದೇ ರೀತಿ ಕೆಟ್ಟ ಚಲಗಳು ಸುಳಿಯುವುದಿಲ್ಲ. ಆದರೆ ನಾವು ಯಾವಾಗ ಬೇರೆ ಕಡೆ ನಮ್ಮ ಮೈಂಡ್ ಹೋಗುತ್ತೆ, ಬೇರೆ ಕಡೆ ಯಾವುದಾನ ಒಂದು ಕೆಲಸಕ್ಕೆ ನಾವು ಅಡಿಟ್ ಆಯಿತು ಅಂತಂದರೆ ಅಲ್ಲಿ ಕೆಟ್ಟ ಚಟಗಳು ಬರೋದು ಸಾಧ್ಯತೆ ಜಾಸ್ತಿ. ಆದರೆ ಇಂದಿನ ಯುವಕರಲ್ಲಿ ಅದು ಜಾಸ್ತಿ ಕೂಡ ಇದೆ. ಅದನ್ನು ಹೋಗ್ಲಾಡಿಸ್ಲಿಕ್ಕೆ ನಾವು ಫಿಟ್ನೆಸ್ ಪ್ರೋಗ್ರಾಮು, ಜಿಮ್ಗೆ ಹೋಗೋಂಥದ್ದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕಂಥದ್ದು, ಮತ್ತು ಯಾವುದೋ ರೀತಿ ಒಂದು ಯೋಗ ಮೆಡಿಟೇಷನ್ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದು, ಇದು ಸಂಪೂರ್ಣವಾಗಿ ಇವಾಗ ನಡೀತಾ ಇದೆ. ಅದು ನಡೆದಂಥ ಸಂದರ್ಭದಲ್ಲಿ ನಾವು ದಿನನಿತ್ಯ ನಾವು ಏನೇನು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅವೆಲ್ಲವೂ ಕೂಡ ಸುಗಮವೂ ನಡೆಯೋಕ್ಕೆ ದೈಹಿಕ ಸಾಮರ್ಥ್ಯ ಬೇಕು. ಅದು ಯುವಕರಲ್ಲಿ ಹೆಚ್ಚಾಗಿ ಬೇಕು ಅಂತ ನಾನು ಹೇಳ್ತೀನಿ. ಇವತ್ತಿನ ಈ ಒಂದು ಏನು ಮಾರಣಾಂತಿಕವಾಗಿ ಕಾಡ್ತಾ ಇರತಕ್ಕಂಥ ಕಾಯಿಲೆಗಳ ನಡುವೆ ರುದ್ರೆ ಸರ್, ಇವತ್ತು ಕಾಡುತ್ತಿರುವ ಅನೇಕ ಮಾರಣಾಂತಿಕ ಕಾಯಿಲೆಗಳ ನಡುವೆ ಮನುಷ್ಯರು ಅಂದರೆ ನಾವು ಪ್ರತಿದಿನ ದೈಹಿಕವಾಗಿ ಸದೃಢವಾಗಿರಬೇಕಾದ್ರೆ ಯಾವೆಲ್ಲ ವ್ಯಾಯಾಮಗಳನ್ನ ಇಲ್ಲ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಕೊಂಡ್ರೆ ನಮ್ಮ ಬಾಡಿ ಫಿಟ್ನೆಸ್ ಕಾಣ್ಬೋದು ಅಂತ ನೋಡಿ. ನಾವು ದೈಹಿಕವಾಗಿ ಸದೃಢರಾಗಬೇಕು ಅಂತಂದರೆ ನಮ್ಮ ಮೆಂಟಲಿ ನಾವು ಸ್ಟ್ರಾಂಗ್ ಇರಬೇಕು. ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಅಂತಂದರೆ ನಾವು ದಿನನಿತ್ಯ ಜಾಗಿಂಗ್ ಆಗಿರ್ಬೋದು, ಅಟ್ಲೀಸ್ಟ್ ವಾಕಿಂಗ್ ಆಗಿರ್ಬೋದು. ಈ ವಾಕಿಂಗ್ ಎಲ್ಲ ಸ್ವಲ್ಪ ಏಜ್ಡ್ ಪರ್ಸನ್ಗೆ ಸೂಕ್ತ. ಅದರಲ್ಲೂ ನಮ್ಮ ಈ ಏಜ್ಡ್ ಆದವರು ಸಹ ವಾಕಿಂಗನ್ನು ದಿನನಿತ್ಯ ಮಾಡ್ತಾರೆ. ನಾವು ಯುವಕರಲ್ಲಿ ನಾನು ಹೇಳ್ತೀನಿ, ಒಂದು ಆಕ್ಟಿವಿಟೀಸು ಕಂಪಲ್ಸರಿ ಮಾಡಿ. ಅದರ ಬ್ಯಾಡ್ಮಿಂಟನ್ಗೆ ಹೋಗಿ, ಇಲ್ವಾ ಫುಟ್ಬಾಲ್ ಆಡಿ, ಕ್ರಿಕೆಟ್ ಆಡಿ, ದೇಸಿ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಿ. ನಿಮಗೆ ಅಷ್ಟು ಆಸಕ್ತಿ ಇಲ್ಲ ಅಂತಂದರೆ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ವ್ಯಾಯಾಮಗಳನ್ನು ಈಗ ಸಾಕಷ್ಟು ಯೂಟ್ಯೂಬ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಫಿಸಿಕಲ್ ಫಿಟ್ನೆಸ್ನ ನಾವು ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು, ಒಂದು 30 ಮಿನಿಟ್ಸು ನಾವು ಯಾವುದೊಂದು ಆಕ್ಟಿವಿಟೀಸ್ನಲ್ಲಿ ಪಾಲ್ಗೊಳ್ಬೇಕು. ನೀವು ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅಂತಂದರೆ ದೈಹಿಕ ಸಾಮರ್ಥ್ಯ ತುಂಬ ಇಂಪಾರ್ಟೆಂಟ್. ನಾವಿವತ್ತು ಹೋಲ್ ಡೇ ನಾವು ಯಾವುದೇ ಒತ್ತಡ ಇಲ್ದಂಗೆ ಕೆಲಸ ಮಾಡ್ತೀವಿ ಅಂತಂದರೆ ನಮ್ಮ ದೈನಂದಿನ ಚಟುವಟಿಕೆಗಳು ಸ್ಟ್ರಾಂಗ್ ಆಗಿರಬೇಕು. ಮಾರ್ನಿಂಗು ನಾವು ಯಾವುದಾದ್ರು ಒಂದು ಸಮ್ ಆಕ್ಟಿವಿಟೀಸ್ ನೀವು ಅದರಲ್ಲಿ ಇಂಟ್ರೆಸ್ಟ್ ತೋರಿಸಿ ಪಾಲ್ಗೊಳ್ಳಿ. ನಾನು ನಿಮಗೆ ಒಂದು ಸಜೆಷನನ್ನು ಕೊಡ್ಬೋದು ಎಲ್ಲ ಯುವಕರಿಗೆ, ಕ್ರೀಡಾಪಟುಗಳಿಗೆ. ನೀವು 1 ವೀಕ್ ಪ್ರೋಗ್ರಾಮ್ ಅಂತ ಮಾಡ್ಕೊಳ್ಳಿ. 1 ವೀಕ್ ಪ್ರೋಗ್ರಾಮು, 15 ಡೇಸ್ ಪ್ರೋಗ್ರಾಮು, 20 ಡೇಸ್ ಪ್ರೋಗ್ರಾಮು, 1 ಮಂತ್ ಪ್ರೋಗ್ರಾಮು. ಈ ವಿಂಟರ್ ಸೀಸನ್ನು, ಸಮ್ಮರ್ ಸೀಸನ್ನು ಇದೆ ನಮ್ಮಲ್ಲಿ. ಸಮ್ಮರ್ ಸೀಸನಲ್ಲಿ ನಾವು ತುಂಬ ವರ್ಕೌಟು ಮತ್ತು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತೀವಿ. ವಿಂಟರ್ ಸೀಸನಲ್ಲಿ ಸ್ವಲ್ಪ ಕಡಿಮೆ, ಯಾಕೆಂದರೆ ತುಂಬ ಚಳಿ ಇರುತ್ತೆ, ಕೆಲವ್ರಿಗೆ ಆಗಲ್ಲ, ಕೆಲವ್ರಿಗೆ ಆಗುತ್ತೆ. ಇಲ್ಲಿ ನಾವು ಡ್ಯೂರೇಷನ್ ಆಫ್ ಪೀರಿಯಡ್, ವರ್ಕೌಟ್ದ ಒಂದು ಪೀರಿಯಡ್, ಒಂದು ಶೆಡ್ಯೂಲನ್ನು ಮಾಡ್ಕೊತೀವಿ. ದೈಹಿಕ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ ಯಾವ್ಯಾವ ಎಕ್ಸಸೈಸ್ ಮಾಡಬೇಕು, ದೈಹಿಕ ಸಾಮರ್ಥ್ಯ ಎಕ್ಸಸೈಸ್ ಮಾಡಿದ ನಂತರ ನಮ್ಮ ಬಾಡಿ ನಾರ್ಮಲ್ ಕಂಡೀಷನ್ ಬರಲಿಕ್ಕೆ ನಾವು ಯಾವ ಎಕ್ಸಸೈಸ್ ಮಾಡಬೇಕು ಅದನ್ನು ನಾವು ತಿಳ್ಕೊಂಡು ಮಾಡಬೇಕು. ಈಗ ಜಿಮ್ಮಿಗೆ ಹೋಗ್ತೀವಿ, ಅಲ್ಲೇನೋ ಒಂದು ವೆಯ್ಟ್ ಟ್ರೈನಿಂಗ್ ಮಾಡ್ತೀವಿ, 15 ಡೇಸ್ ಮಾಡ್ತೀವಿ, 20 ಡೇಸ್ ಮಾಡ್ತೀವಿ, ಮತ್ತೆ ಬಿಟ್ಬಿಡ್ತೀವಿ. ವೆಯ್ಟು ಜಾಸ್ತಿ ಆಗುತ್ತೆ. ನಮ್ಮ ಆರೋಗ್ಯ ಮೇಲೆ ಪರಿಣಾಮ ಬೀರತಕ್ಕಂಥ ದೈಹಿಕ ಸಾಮರ್ಥ್ಯದ ಎಕ್ಸಸೈಸ್ಗಳನ್ನು ನಾವು ಮಾಡಬೇಕು. ಅದರಲ್ಲೂ ನಿಯಮಿತವಾದಂಥ ಒಂದು ಎಕ್ಸಸೈಸ್ಗಳು ತುಂಬ ಅವಶ್ಯಕ. ಕೆಲವೊಂದು ಕಾಯಿಲೆಗಳಿಗೆ ಕೆಲವೊಂದು ಎಕ್ಸಸೈಸಸ್ ಇದೆ. ಈಗ ಯೋಗದಲ್ಲಿ ನಾವು ಕೆಲವೊಂದು ಎಕ್ಸಸೈಸನ್ನು ಮಾಡ್ತೀವಿ. ಸೂರ್ಯ ನಮಸ್ಕಾರ ಮಾಡ್ತೀವಿ, ಪ್ರಾಣಾಯಾಮ ಮಾಡ್ತೀವಿ, ಕೆಲವೊಂದು ಆಸನಗಳನ್ನು ಮಾಡ್ತೀವಿ. ಅದಂಥ ಕಾಯಿಲೆಗಳಿಗೆ ಕೆಲವೊಂದು ಆಸನಸ್ಗಳಿದ್ದಾವೆ. ಈಗ ನಾವು ಬೇಸಿಕಲಿ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಸ್ವಿಮ್ಮಿಂಗು ನಾವು ಮಾಡಿದ್ರೆ ನಮ್ಮ ಓಲ್ ಬಾಡಿ ಕಂಡೀಷನ್ಸ್, ಎಲ್ಲ ಬಾಡಿ ಪಾರ್ಟ್ಸ್ಗೂ ವರ್ಕೌಟ್ ಆಗುತ್ತೆ. ಅದರಲ್ಲೂ ಬೆಸ್ಟ್ ಸಜೆಷನ್ನು ಕ್ಯಾನ್ಸರ್ ಪೇಷಂಟ್ಸ್ಗೆ, ಡಾಕ್ಟರ್ಸ್ಗೆ ಸ್ವಿಮ್ ಮಾಡಿ ಅಂತ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜಲ್ಲಿ ಒಂದು ಸಜೆಷನ್ ಕೊಡ್ತಾರೆ. ಬೆಸ್ಟ್ ವಾಟರ್ ಥೆರಪಿ, ಕಾಮನ್ ಇಂಜುರಸ್ ಅಂತ ಹೇಳ್ತಾರೆ ಸ್ಪೋರ್ಟ್ಸ್ಮ್ಯಾನ್ಸ್ಗೆ. ಈ ಕಾಮನ್ ಇಂಜುರಸ್ ಅಂತಂದರೆ ಎಲ್ಲೋ ಒಂದು ಮಸಲ್ಸ್ ಕ್ರ್ಯಾಂಪ್ ಆಗೋದು, ಎಲ್ಲೋ ಒಂದು ಮಸಲ್ಸು ಕ್ಯಾಚ್ ಆಗೋಂಥದ್ದು, ಎಲ್ಲೋ ಒಂದು ನಮಗೆ ಒಂದು ಸಣ್ಣದು ಮೂಗೇಟ್ ಬೀಳೋದು, ಇದಕ್ಕೆಲ್ಲ ಬೆಸ್ಟ್ ವಾಟರ್ ಥೆರಪಿ ಇದು ಸ್ವಿಮ್ಮಿಂಗಲ್ಲಿ. ಅದೇ ಬ್ಯಾಡ್ಮಿಂಟನ್ ಆಡ್ತೀವಿ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಟಿ ಆಡ್ತೀವಿ, ಯಾವಾಗೂ ನಮ್ಮ ಕಣ್ಣು ನಮ್ಮ ಬ್ಯಾಲ್ ಮೇಲೆ ಇರುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಕುಸ್ತಿಯಲ್ಲಿ ಪಾಲ್ಗೊಳ್ತೀವಿ,
ದೈಹಿಕ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಹಾಕಿಯಲ್ಲಿ ಪಾಲ್ಗೊಳ್ತೀವಿ, ಫುಟ್ಬಾಲ್ ಆಡ್ತೀವಿ, ಹಾಕಿ ಆಡ್ತೀವಿ, ನಿಮ್ಮ ಸ್ಪೀಡು ಮತ್ತು ಎಂಡೋರೆನ್ಸ್ ಜಾಸ್ತಿ ಆಗುತ್ತೆ. ವಾಲಿಬಾಲಲ್ಲಿ ನಾವು ವಾಲಿಬಾಲ್ ಆಡ್ತೀವಿ ದಿನನಿತ್ಯ, ನಿಮ್ಮ ಶೋಲ್ಡ್ರ್ ಪವರು ಮತ್ತು ನಿಮ್ಮ ಒಂದು ಏನು ಬಾಡಿ ಪೋಸ್ಟರ್ಸ್ ಅಂತ ಹೇಳ್ತೀವಿ ನಾವು, ಅದು ತುಂಬ ಸ್ಟ್ರೆಂತ್ ಡೆವಲಪ್ಮೆಂಟ್ ಆಗುತ್ತೆ. ಇದರಲ್ಲೂ ಸಹ ನಾವು ಇಂಜುರಸ್ಸನ್ನು ಕಾಣ್ಬೋದು. ಆದರೆ ಆ ಇಂಜುರಸ್ ಎಲ್ಲ ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ಮೊದಲು ವಾರ್ಮಿಂಗ್ ಅಪ್ ಕಂಡೀಷನ್ಸು, ಫಿಸಿಕಲ್ ಫಿಟ್ನೆಸ್ ಆ್ಯಕ್ಟಿವಿಟೀಸು, ಈ ಗುಡ್ಡಗಾಡು ಸ್ಪರ್ಧೆ ಅಂತ ಹೇಳ್ತಾರೆ. ವೀಕ್ಲಿ ಒಂದು ಸತಿ ನಾವು ಯಾವ್ದಾದ್ರು ಒಂದು ಬೆಟ್ಟವನ್ನು ಹತ್ತೋದನ್ನು ರೂಢಿ ಮಾಡ್ಕೊಳ್ಬೇಕು. ಅಂಥ ಸಂದರ್ಭದಲ್ಲಿ ದೈಹಿಕ ಸಾಮರ್ಥ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೆಲ್ತಿಯಾಗಿ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರೋದಂಥದ್ದು ಸಹಜ. ನಿಯಮಿತ ವ್ಯಾಯಾಮ ಅಗತ್ಯ. ಆ ನಿಯಮಿತ ವ್ಯಾಯಾಮದಿಂದ ನೀವು ಆರೋಗ್ಯವನ್ನು ಸುಧಾರಣೆಯನ್ನು ಮಾಡ್ಕೊಬೋದು ಅಂತೇಳಿ ನಾನು ಹೇಳ್ಬೋದು. ಒಟ್ಟಿನಾಗ ಒಂದೊಂದು ಕ್ರೀಡೆಯಲ್ಲೂ ಒಂದೊಂದು ಕಾಯಿಲೆ ಗುಣಪಡಿಸುವಂಥ ಶಕ್ತಿ 100% ಇದೆ. ಅದರಲ್ಲೂ ಇತ್ತೀಚೆಗೆ ಯೋಗ ಅಂದರೆ ತುಂಬಾ ಸರ್ ನೋಡಿ, ಯೋಗ ಸಾಕಷ್ಟು ಕಾಯಿಲೆಗಳನ್ನು ದೂರ ಮಾಡತಕ್ಕಂಥದ್ದು ಒಂದು ಸ್ಪರ್ಧೆ. ಈಗ ನಾವು ಚಿಕ್ಕ ವಯಸ್ಸಿನಲ್ಲೇ ಜಿಮ್ನಾಸ್ಟಿಕ್ಕನ್ನು ಮಾಡ್ತೀವಿ. ನೀವು ಜಿಮ್ನಾಸ್ಟಿಕ್ ಮಾಡಬೇಕಾದ್ರೆ ಒಂದು ವಿಡಿಯೋಗಳನ್ನು ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು ಭಾಳ ಎತ್ತರದಿಂದ ಬೀಳ್ತಾರೆ. ಅವ್ರ ಕಾನ್ಸಂಟ್ರೇಷನ್ ಲ್ಯಾಂಡಿಂಗ್ ಕೂಡ ಅದೇ ರೀತಿ ಇರುತ್ತೆ. ಪ್ರಾಕ್ಟೀಸ್ ಮೇಕ್ ಎ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅಭ್ಯಾಸ ನಿರಂತರ. ಈ ಅಭ್ಯಾಸವನ್ನು ನಾವು ಯಾವಾಗ ಮಾಡ್ತೀವಿ, ಅಭ್ಯಾಸವನ್ನು ನಾವು ನಂಬರ್ ಆಫ್ ರಿಪಿಟೇಷನ್ ಜಾಸ್ತಿ ಮಾಡ್ತೀವಿ, ನಾವು ಕೌಶಲ್ಯಪೂರಿತ ಪರಿಪೂರ್ಣವಾಗಿ ಇರ್ತೀವಿ. ಆದ್ದರಿಂದ ಕಾಯಿಲೆಗಳು ನೋಡಿ ಸ್ವಾಮಿ, ಈಗ ಸಮಸ್ಯೆಗಳು ನಾವು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೂ ಸಮಸ್ಯೆ ಅದಾಗದು ಬರೋದಕ್ಕೂ ದೇರ್ ಆರ್ ಲಾಟ್ ಆಫ್ ಡಿಫ್ರೆನ್ಸ್. ನಾವು ಇವತ್ತು ಒಂದು ಹೆಲ್ತಿಯಾಗಿರಬೇಕು ಅಂತಂದರೆ ನಮ್ಮಲ್ಲೇ ಆದಂಥ ಮನೆ ಮದ್ದುಗಳು ಇದ್ದಾವೆ. ಈಗೆಲ್ಲ ತುಂಬ ಸ್ಟ್ರಾಂಗ್ ಇದೆ. ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ, ಮೀಡಿಯಾ ಸ್ಟ್ರಾಂಗ್ ಇದೆ. ಈಗೆಲ್ಲ ತುಂಬ ಜನ್ರೇಷನ್ ಬೆಳೆದಿದೆ. ಹಿಂದಿನ ಕಾಲದಲ್ಲಿ ಆ ಥರ ಯಾವುದೂ ಇರಲಿಲ್ವಲ್ಲ. ನಮ್ಮ ಹಿರಿಯರು ಪೂರ್ವಿಕರೆಲ್ಲ ಏನು ಮಾಡ್ತಾಯಿದ್ರು, ಯಾವುದೋ ಮನೆ ಮದ್ದುಗಳನ್ನು ತಯಾರು ಮಾಡ್ಕೋತಾಯಿದ್ರು. ಈಗ ಮಡ್ಡಿ ಕುಸ್ತಿ ಅಂತ ಹೇಳ್ತಾರೆ. ಕುಸ್ತಿ ಆಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆದಾಗ ಅವರೇ ಎಲ್ಲ ಕಟ್ ಹಾಕ್ಸ್ಕೊಳ್ಳೋದು, ಪಟ್ಟು ಹಾಕ್ಸ್ಕೊಳ್ಳೋಂಥದ್ದೆಲ್ಲ ಮಾಡ್ತಾಯಿದ್ರು. ಅವ್ರದ್ದು ಇವಾಗಿನ ಕುಸ್ತಿ ಗರಡಿಯಲ್ಲಿ ಇದ್ದಾರಲ್ಲ. ತುಮಕೂರು ಜಿಲ್ಲೆ ಖೋಖೋ ಮತ್ತು ಕುಸ್ತಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಜಿಲ್ಲೆ. ಶೈಕ್ಷಣಿಕ ನಗರಿ ಅಂತ ನಾವೇನು ಹೇಳ್ತೀವಿ, ಅಂಥ ನಗರದಲ್ಲಿ ಕ್ರೀಡೆಗಳ ಬಗ್ಗೆ ತುಂಬ ಜನ ಹಿರಿಯರಿದ್ದಾರೆ. ಆವಾಗ್ಲೂ ಸಾಂಪ್ರದಾಯಿಕ ಕ್ರೀಡೆಗಳನ್ನು ಪ್ರೋತ್ಸಾಹಿಸ್ಕೊಂಡು ಆಡ್ಕೊಂಡೇ ಬರ್ತಿದ್ರು. 100% ನೀವು ಈಗ ನೋಡ್ಬೋದು. ಮುಂದಿನ ದಿನಗಳಲ್ಲಿ ನಾವು ದಸರಾ ಅಂತ ಕೇಳ್ತೀವಿ. ಈಗ ಈ ದಸರಾದಲ್ಲಿ ನಾವು ಕುಸ್ತಿ ಅಂತಂದರೆ ಅದೊಂಥರ ರೋಮಾಂಚನ. ದೇಸಿ ಕ್ರೀಡೆಗಳಿಗೆ ಮಲ್ಲಕಂಬ ಅಂಥ ಕ್ರೀಡೆಗಳಿಗೆ ನಾವು ಪ್ರೋತ್ಸಾಹವನ್ನು ಇವತ್ತಿಗೂ ಸಹ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. ನಾವು ಯಾವ ಕ್ರೀಡೆ ಬಗ್ಗೆ ಹೆಚ್ಚು, ಯಾವ ಕ್ರೀಡೆ ಹಿರಿಮೆ ಅಂತ ಅಲ್ಲ, ಹಾಕಿ ಅನ್ನೋದು ಒಂದು ರಾಷ್ಟ್ರೀಯ ಆಟ, ನಮ್ಮ ದೇಶದ ಒಂದು ರಾಷ್ಟ್ರೀಯ ಆಟ. ಆದ್ದರಿಂದ ನಾವು ಎಲ್ಲ ಕ್ರೀಡೆಗಳಿಗೂ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಒಬ್ಬೊಬ್ಬರಲ್ಲೇ ಒಂದು ಪ್ರತಿಭೆ ಇರುತ್ತೆ. ಆ ಪ್ರತಿಭೆಯನ್ನು ನಾವು ಗುರುತಿಸ್ಕೊಂಥದ್ದು ಎಲ್ಲ ದೈಹಿಕ ಶಿಕ್ಷಕರಾಗಿರ್ಬೋದು, ಫಿಸಿಕಲ್ ಡೈರೆಕ್ಟರ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಕೋಚಸ್ ಆಗಿರ್ಬೋದು, ಅವ್ರದ್ದೆಲ್ಲ ಸಂಘ ಸಂಸ್ಥೆಗಳ ಕರ್ತವ್ಯ. ಆದ್ದರಿಂದ ಎಲ್ಲ ಕ್ರೀಡೆಗಳಿಗೂ ಪ್ರಾಮುಖ್ಯತೆ ಕೊಡುವುದು ಒಂದು ಉತ್ತಮ ಅಂತ ನಾನು ಹೇಳ್ತೀನಿ. ಈಗ ನಮ್ಮ ಕಲ್ಪತರು ನಾಡಿನಲ್ಲಿ ಈ ಸಾಂಪ್ರದಾಯಿಕ ಕ್ರೀಡೆಗಳಂದರೆ ಅಂದರೆ ನೀವು ಓದಿರ್ತಕ್ಕಂಥ ಸಂದರ್ಭಗಳಲ್ಲಿ ಇಲ್ಲ ನಿಮ್ಮ ತಂದೆಯವರು ಆ ಕಾಲಘಟ್ಟದಲ್ಲಿ ಇದ್ದಂಥ ಸಾಂಪ್ರದಾಯಿಕ ಕ್ರೀಡೆಗಳು ಇನ್ನೂ ಜೀವಂತವಾಗಿದೆಯೋ? ಈಗ ಅದೇನಾದರೂ ಇಲ್ಲ ಮೂಲೆ ಗುಂಪಾಗಿದೆ? ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ. ನೋಡಿ, ಒಂದು ತಿಳ್ಕೊಳ್ಳಿ, ಕ್ರೀಡೆಗಳನ್ನು ನಶಿಸಿ ಹೋಗಲು ಸಾಧ್ಯ ಇಲ್ಲ. ಇವತ್ತು 5 ಜನ ಇದ್ದರೆ ನಾಳೆ 10 ಜನ ಆಗ್ತಾರೆ, ನಾಳೆ 10 ಜನ ಇದ್ದರೆ 15 ಜನ ಆಗ್ತಾರೆ, 15 ಜನ ಕಮ್ಮಿ ಆಗ್ಬೋದು. ಆದರೆ ಕ್ರೀಡೆ ಪರಿಪೂರ್ಣವಾಗಿ ಸ್ಲೋ ಆಗಲಿಕ್ಕೆ ಚಾನ್ಸೇ ಇಲ್ಲ. ನೋಡಿ, ಅವಾಗೆಲ್ಲ ತುಮಕೂರಿನಲ್ಲಿ ಯಂಗ್ ಚಾಲೆಂಜರ್ ಸ್ಪೋರ್ಟ್ಸ್ ಕ್ಲಬ್ಬು, ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್ಬು, ತುಂಬ ಇವೆಲ್ಲ ಕ್ಲಬ್ಗಳು ತುಂಬ ಇತಿಹಾಸವುಳ್ಳಂಥ ಕ್ಲಬ್ಗಳು ಇವೆಲ್ಲ. ಕ್ರಿಕೆಟ್ನಲ್ಲಿ ರಾಕ್ ಯೂತ್ ಕ್ಲಬ್ ಆಗಿರ್ಬೋದು. ನಾವು ಹೊಸದಾಗಿ ಒಂದು 10-15 ವರ್ಷದಿಂದ ಮೇಜರ್ ಧ್ಯಾನ್ ಚಂದ್ ಹಾಕಿ ಕ್ಲಬ್, ಹಾಕಿ ತುಮಕೂರು ಅಂತ ಮಾಡಿದ್ವಿ. ಫುಟ್ಬಾಲ್ ಕ್ಲಬ್ಗಳು ತುಂಬ ಇದ್ದಾವೆ, ಅಸೋಸಿಯೇಷನ್ಗಳಿದೆ. ಕರ್ನಾಟಕ ರಾಜ್ಯ ಸಂಸ್ಥೆಯಿಂದ ನವೀಕರಣಗೊಂಡಂಥ ಸಂಸ್ಥೆಗಳಿದ್ದಾವೆ ನಮ್ಮ ತುಮಕೂರಿನಲ್ಲಿರ್ತಕ್ಕಂಥ. ಹೌದು, ಸಂಸ್ಥೆಗಳು. ಅದರಲ್ಲೂ ನಾನು ಹಿಂದೆ ಹೇಳಿದೆ, ಖೋಖೋ ತುಮಕೂರಿಗೆ ಇತಿಹಾಸ. ನೀವು ಗುಬ್ಬಿ ಆಗಿರ್ಬೋದು, ತುಮಕೂರು ಜಿಲ್ಲೆಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ತುಮಕೂರು ಯಂಗ್ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಆಗಿರ್ಬೋದು, ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್ ಆಗಿರ್ಬೋದು,
ಗುಬ್ಬಿನಲ್ಲಿ SCYC ಚನ್ನಬಸವೇಶ್ವರ ಯುವಕ ಸಂಘ, ಇಂತಹ ಕ್ಲಬ್ಗಳಲ್ಲಿ ಖೋಖೋ ಅನ್ನೋದು ತುಂಬ ಪ್ರಸಿದ್ಧಿ ತುಮಕೂರಿನಲ್ಲಿ. ಮೈಸೂರು ದಸರಾದಲ್ಲಿ ತುಮಕೂರು ಟೀಮ್ ಖೋಖೋ ಆಡ್ತಾ ಇದೆ ಅಂತಂದರೆ ನೋಡಲಿಕ್ಕೆ ಸಾಕಷ್ಟು ಪ್ರೇಕ್ಷಕರು ಸೇರ್ತಾಯಿದ್ರು. ರಾಜ್ಯಕ್ಕೆ ರಾಷ್ಟ್ರಕ್ಕೆ ತುಂಬ ಖೋಖೋ ಆಟಗಾರನ ಕೊಟ್ಟಂಥ ಏಕೈಕ ಜಿಲ್ಲೆ ತುಮಕೂರು ಜಿಲ್ಲೆ. ವಾಲಿಬಾಲ್ನಲ್ಲಿ ತುಮಕೂರನ್ನು ಪ್ರತಿನಿಧಿಸಿ, ರಾಜ್ಯವನ್ನು ಪ್ರತಿನಿಧಿಸಿ, ರಾಷ್ಟ್ರವನ್ನು ಪ್ರತಿನಿಧಿಸಿದಂಥ ಕ್ರೀಡಾಪಟುಗಳಿದ್ದಾರೆ. ನೀವು ನಮ್ಮ ಕ್ರೀಡೆಯಲ್ಲಿ ಎಲ್ಲರೂ ಕೇಳಿದರೆ TB ರವೀಂದ್ರ ಸುಮಾರು 80ಕ್ಕೂ ಹೆಚ್ಚು ಬಾರಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದಂಥ ಕ್ರೀಡಾಪಟು ವಾಲಿಬಾಲ್ನಲ್ಲಿ. ಹಾಗೆ ಗುಬ್ಬಿ ತಾಲೂಕಿನ TD ರವಿಕುಮಾರ್ ಭಾರತ ದೇಶವನ್ನು ಪ್ರತಿನಿಧಿಸಿದವರು. ಫುಟ್ಬಾಲ್ನಲ್ಲಿ ರಾಷ್ಟ್ರಮಟ್ಟದ ಕ್ರೀಡಾಪಟುಗಳಿದ್ದಾರೆ. ಇವತ್ತಿಗೂ ರಾಜ್ಯ ಕ್ರೀಡಾ ಶಾಲೆಯಲ್ಲಿ ಹಾಕಿ, ಫುಟ್ಬಾಲ್, ವಾಲಿಬಾಲ್ ಮತ್ತು ಖೋಖೋ, ಕಬಡ್ಡಿ ಕ್ರೀಡಾಪಟುಗಳು ಇವತ್ತು ರಾಜ್ಯ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಜಿಲ್ಲಾ ಯುವಜನ ಸೇವಾ ಕ್ರೀಡಾ ಇಲಾಖೆ, ರಾಜ್ಯ ಯೋಜನಾ ಸೇವಾ ಕ್ರೀಡೆ ಇಲ್ಲಿ ಕ್ರೀಡಾ ತರಬೇತಿಯನ್ನು ಪಡಿತಾ ಇದ್ದಾರೆ. ಅಥ್ಲೆಟಿಕ್ಸ್ ಕ್ರೀಡಾಪಟುಗಳಿದ್ದಾರೆ, ತುಂಬ ಸಾಧನೆಯನ್ನು ಮಾಡ್ಕೊಂತವ್ರು ಇದ್ದಾರೆ. ಅದರಲ್ಲಿ ನೀವು ಸಂಘ ಸಂಸ್ಥೆಗಳ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಗೂಳೂರು ಕ್ರೀಡಾ ಮತ್ತು ಕಲಾ ಸಂಘ, ಗುಬ್ಬಿ ಚನ್ನಬಸವೇಶ್ವರ ಕ್ರೀಡಾ ಸಂಘ, ಕ್ಯಾಸಂದ್ರದಲ್ಲಿ ಅಮರಜ್ಯೋತಿ ಕ್ರೀಡಾ ಮತ್ತು ಕಲಾ ಸಂಘ, ಇವರೆಲ್ಲ ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಟ್ಕೊಳ್ತಾ ಬರ್ತಾ ಇದ್ದಾರೆ. ನಾವು ಯಾಕೆ ಇದನ್ನು ಹೇಳ್ತೀವಿ ಅಂತಂದರೆ, ಶಾಲಾ ಕಾಲೇಜುಗಳಷ್ಟೇ ಅಲ್ಲ, ಸ್ಪೋರ್ಟ್ಸ್ ಕ್ಲಬ್ಗಳು ಕೂಡ ಕ್ರೀಡೆಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅದನ್ನು ನಾವು ಮೆಚ್ಚಬೇಕು. ಸಾಕಷ್ಟು ಹಣಕಾಸಿನ ಕೊರತೆ ಇದೆ. ಇವತ್ತೊಂದು ಸ್ಪೋರ್ಟ್ಸ್ ಮ್ಯಾನ್ ಒಂದು ಶೂಸ್ ತಗೋಬೇಕು ಅಂದರೆ ಒಂದು 2000 3000ವರೆಗೂ ಇದೆ. ಮಣ್ಣಲ್ಲಿ ಬಡತನ ಇರುತ್ತೆ, ಅಷ್ಟೊಂದು ಸಾಕಷ್ಟು ದುಡ್ಡನ್ನು ಕೊಟ್ಟು ಕಾಣಲಿಕ್ಕಾಗಲ್ಲ. ಅಲ್ಲ, ಈಗ ಈ ಸಾಂಪ್ರದಾಯಿಕ ಕ್ರೀಡೆಗಳಿಗೂ ಸರ್ಕಾರ ಏನಾದರೂ ಹೌದು ಮೊತ್ತ ಅಂತ ಏನಾದರೂ ಕೊಡ್ತಾ ಇದೆ. ಯಾವ ರೀತಿಯಾಗಿ ಈಗ ನೋಡಿ, ಕುಸ್ತಿ ಅದು ಸಾಂಪ್ರದಾಯಿಕ ಕ್ರೀಡೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಕುಸ್ತಿಗೆ ಆದಂಥ ಮಹತ್ವ ಬಂದಿದೆ. ಎಷ್ಟು ಜನ ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ, ಕಾಮನ್ವೆಲ್ತ್ ಗೇಮ್ಸಲ್ಲಿ, ಏಷ್ಯನ್ ಗೇಮ್ಸಲ್ಲಿ ಚಿನ್ನದ ಪದಕ ತಂದುಕೊಟ್ಟ ಕುಸ್ತಿ ಕ್ರೀಡಾಪಟುಗಳು 3 ರಿಂದ 4 ಜನ ಇದ್ದಾರೆ. ಹೌದು. ಪ್ರತಿ ಇದರಲ್ಲೂ ಅವ್ರಿಗೆ ಆದಂಥ ಒಂದು ಪ್ರೋತ್ಸಾಹ ಧನ ನೀಡ್ತಾ ಇದೆ. ಅವ್ರಿಗೆ ತರಬೇತಿಯನ್ನು ಮಾಡಲಿಕ್ಕೆ ಸಾಕಷ್ಟು ಹಣದ ಅವಕಾಶವನ್ನು ಮಾಡಿಕೊಟ್ಟಿದೆ. ಇಲ್ಲಿ ಏನಾಗಿದೆ ಅಂತಂದರೆ, ಮಧ್ಯದಲ್ಲಿ ಕೆಲವು ತೊಡಕುಗಳನ್ನು ಮೀರಿ ನಾವು ಮಾಡಬೇಕಾಗುತ್ತೆ. ಆದ್ದರಿಂದ ಅವಕಾಶ ಸಿಗ್ತಾ ಇದೆ. ಇನ್ನು ಹೆಚ್ಚಿನದಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಕ್ರೀಡೆಗಳಿಗೆ, ಅವ್ರ ಕ್ರೀಡಾಪಟುಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸಬೇಕಾದಾಗ ಅವ್ರಿಗೆ ತುಂಬ ಚೆನ್ನಾಗಿ ಅವ್ರಿಗೆ ಹಣಕಾಸಿನ ನೆರವು ಅಗತ್ಯ. ಫಾರಿನ್ ಪ್ಲೇಯರ್ಸ್ ಜೊತೆ ನಾವು ಶೇರ್ ಅವ್ರ ಜೊತೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ ಅಂತ ಅಂದಾಗ ಅವರ ಮಟ್ಟದಲ್ಲೂ ಸಹ ನಾವು ಅವ್ರ ತರಬೇತಿ ಅಗತ್ಯ. ಅವರ ಅವಧಿಗೆ ಅವ್ರಿಗೆ ಪ್ರತಿರೋಧನ ಒಡ್ಲಿಕ್ಕೆ ನಮಗೆ ತುಂಬ ಕಾನ್ಫಿಡೆನ್ಸ್ ಬೇಕು. ಮತ್ತು ತರಬೇತಿ, ಹೆಚ್ಚಿನದಾಗಿ ತರಬೇತಿ ಬೇಕು. ಪ್ರಾಕ್ಟೀಸ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಅವ್ರ ಜೊತೆ ಕಾಂಪೀಟ್ ಮಾಡಬೇಕು ಅಂತಂದರೆ, ದೇಶಗಳ ನಡುವೆ ನಾವು ಕಾಂಪೀಟ್ ಮಾಡಬೇಕು ಅಂತಂದರೆ ಸಾಕಷ್ಟು ತರಬೇತಿ ಅವಶ್ಯಕ ಅಲ್ವಾ. ಹೆಚ್ಚಿದಾಗಿ ನಿರೀಕ್ಷೆ ಮಾಡ್ತಾ ಇದ್ದೀವಿ, ಕೊಡ್ತಾ ಇದೆ ಸರ್ಕಾರ. ಇನ್ನೂ ಹೆಚ್ಚಿದಾಗಿ ನಿರೀಕ್ಷೆ ಮಾಡ್ಬೋದು. ಈಗ ನಿಮ್ಮ ಚಿಕ್ಕಂದಿನಲ್ಲಿ ನೋಡೋದಾದರೆ ಈ ಕಬಡ್ಡಿ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಪ್ರಖ್ಯಾತವಾಗಿರ್ತಕ್ಕಂಥದ್ದು. ಕಬಡ್ಡಿ ಬಗ್ಗೆ ಹೇಳೋದಾದರೆ ನೋಡಿ, ಕಬಡ್ಡಿಗೆ ಭಾರತ ದೇಶದಲ್ಲಿ ತುಂಬ ಇತಿಹಾಸ ಇದೆ. ಭಾರತ ದೇಶದಲ್ಲಿ ಇವತ್ತಿಗೂ ಸಹ ಮೊನ್ನೆ ವರ್ಲ್ಡ್ ಕಪ್ ನಡೀತು. ಭಾರತ ದೇಶ ಮೊದಲ ಸ್ಥಾನವನ್ನು ಗೆಲ್ಲಿತು. ಈಗ ಕರ್ನಾಟಕ ರಾಜ್ಯದಲ್ಲೂ ಅಷ್ಟೇ ಭಾರತ ದೇಶವನ್ನು ಪ್ರತಿನಿಧಿಸಿರ್ತಕ್ಕಂಥ ರಮೇಶ್ ಅವರಾಗಿರ್ಬೋದು, ಹೊನ್ನಪ್ಪ ಗೌಡ ಆಗಿರ್ಬೋದು, ಪುಟ್ಟಣ್ಣವರಾಗಿರ್ಬೋದು, ಯಾಕೆ ನಮ್ಮ ಸಂಸ್ಥೆಯ ಘನತೆವೆತ್ತ ಕಾರ್ಯದರ್ಶಿಗಳು ಅವರು ಸಹ ಮಾಜಿ ಕಬಡ್ಡಿ ಆಟಗಾರರು. ಡಾಕ್ಟರ್ ಜಿ, ನಮ್ಮ ನೆಚ್ಚಿನ ಜನನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ ಸರ್ ಅವರು ಸಹ ಕಬಡ್ಡಿ ಆಟಗಾರರು. ಅವರು ಮಾಡಿದಂಥ ದಾಖಲೆ ಇದೆಯಲ್ಲ ಅಥ್ಲೆಟಿಕ್ಸ್ನಲ್ಲಿ, ಅದನ್ನು ಇದುವರೆಗೂ ಯಾರೂ ಮುರಿದಿಲ್ಲ ಕೃಷಿ ವಿಶ್ವವಿದ್ಯಾಲಯದಲ್ಲಿ. ನಾವು ಯಾಕೆ ಇದನ್ನು ಹೇಳಬೇಕು ಅಂತಂದರೆ, ಅವರು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು, ಇಲ್ಲ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿರೋದು. ವಿಶ್ವವಿದ್ಯಾಲಯಗಳ ಸ್ಪರ್ಧೆಯಲ್ಲೂ ಕೂಡ ಅವರು ಮಾಡಿದಂಥ ಒಂದು ಓಟದ ಸ್ಪರ್ಧೆಯಲ್ಲಿ ಪಾಲ್ಗೊಂಡಾಗ ವಿಶ್ವವಿದ್ಯಾಲಯ ಅವ್ರು ಓಡಿದಂಥದ್ದು ರೆಕಾರ್ಡ್ ಇದೆ ಇವತ್ತರೆಗೂ ಕೃಷಿ ವಿಶ್ವವಿದ್ಯಾಲಯ. ಅದನ್ನು ಸಹ ಮೊನ್ನೆ ಸದನದಲ್ಲೂ ಸಹ ಅವರು ಚರ್ಚೆ ಮಾಡಿದ್ರು. ಅದು ನಾವು ಹೆಮ್ಮೆ ಪಡೋಂಥ ವಿಷಯ. ಕರ್ನಾಟಕ ರಾಜ್ಯ ಅಥ್ಲೆಟಿಕ್ಸ್ ಸಂಸ್ಥೆಯ ಅಧ್ಯಕ್ಷರು ಕೂಡ ಆಗಿದ್ದರು, ಸ್ಪೋರ್ಟ್ಸ್ ಮಿನಿಸ್ಟರ್ ಕೂಡ ಆಗಿದ್ದರು. ಅಂಥ ಸಂದರ್ಭದಲ್ಲಿ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯ ಬರಲಿಕ್ಕೆ, ತುಮಕೂರು ವಿಶ್ವವಿದ್ಯಾಲಯ ಇವತ್ತು ನಾವು ಸಾಕಷ್ಟು
ವಿದ್ಯಾರ್ಥಿಗಳಿಗೆ ಮಾರ್ಗ ಆಗಿದೆ, ಶೈಕ್ಷಣಿಕ ನಗರಿ ಅನ್ನಿಸ್ಕೊಂಡಿದೆ ಅಂತಂದರೆ ಅದು ಒಂದು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ, ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆ. ಅದಕ್ಕೆ ಕಾರಣಕರ್ತರನೇನೆ ಡಾಕ್ಟರ್ ಜಿ ಪರಮೇಶ್ವರ ಸರ್ ಅವರು. ಅವರ ತಂದೆ ಹಾಕೊಟ್ಟದಂಥ ಒಂದು ಅಡಿಯಲ್ಲಿ ಬಂದು ಇವತ್ತು ಶೈಕ್ಷಣಿಕ ನಗರಿಗೆ ತಮ್ಮ 3,000 ಹೆಚ್ಚು ಜನಕ್ಕೆ ಉದ್ಯೋಗಾವಕಾಶನ ಕೊಟ್ಟಂಥ ಏಕೈಕ ವ್ಯಕ್ತಿ ಅದು ಡಾಕ್ಟರ್ ಜಿ ಪರಮೇಶ್ವರ್ ಸರ್. ಅದನ್ನು ಕೂಡ ನಾವು ಶೈಕ್ಷಣಿಕ ನಗರದಲ್ಲಿ ನೆನೆಯಬೇಕು. ಯಾಕೆಂದರೆ ಕ್ರೀಡೆಗೂ ಸಹ ಅಷ್ಟೇ. ಈಗ ನೋಡಿ, ಲಾಸ್ಟ್ ಟೈಮ್ ದಸರಾ ಆಯಿತು. ದಸರಾ ಸ್ಪೋರ್ಟ್ಸ್ ಅನ್ನೋದು ಮಾಡಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತೆ ದಸರಾವನ್ನು ಕಂಡಕ್ಟ್ ಮಾಡಿ ಆ ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನು ನೀಡಿ ಮೊದಲ ಬಹುಮಾನ 10,000, 9,000, 8,000 ಕೊಟ್ಟಿದ್ದಾರೆ ಜಿಲ್ಲಾಡಳಿತ. ಇದಕ್ಕೆ ಪ್ರೇರಣೆ ಯಾರು? ಇದಕ್ಕೆ ಎಡಿಪಾಯ ಕೊಟ್ಟಿದ್ದಾರು ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರ ಜಿಲ್ಲಾ ಮಟ್ಟದಲ್ಲಿ. ಅವರೇ ಕ್ರೀಡಾಪಟುವಾಗಿ ಭಾಗವಹಿಸೋದ್ರಿಂದ ಆ ಒಂದು ಸ್ವಂತ ಕ್ರೀಡಾಪಟುವಾಗಿ ಶ್ರೀಮಂತಿಕೆ ಅವರಿಗೆ ಬಂತು, ಶ್ರೀಮಂತಿಕೆ ಬಂದಿದೆ. ಮತ್ತೆ ಕ್ರೀಡಾಪಟುಗಳ ಬಗ್ಗೆ ತುಂಬ ಅಪಾರವಾದಂಥ ಒಂದು ಕಾಳಜಿ ಇದೆ ಅಂತ ಹೇಳ್ಬೋದು. ಓಕೆ, ಕ್ರೀಡೆಗಳಲ್ಲಿ ತುಂಬ ವಿಧದ ಕ್ರೀಡೆಗಳನ್ನ ನೀವು ನೋಡಿದ್ದೀರಾ, ಅದರಲ್ಲೂ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಿದ್ದೀರಾ, ತುಂಬ ಸಾಧಕರನ್ನು ಬೆಳೆಸಿದ್ದೀರಾ. ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮವಾದ ಕ್ರೀಡೆಯನ್ನು ಆಡಿ ಪ್ರಶಸ್ತಿಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲೋ ರಾಷ್ಟ್ರ ಮಟ್ಟದಲ್ಲೋ ಹೋಗಿರ್ತಕ್ಕಂಥ ಕ್ಷಣಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ಏನು? ನಾವು ಮೊದಲಿಗೆ 16 ವರ್ಷಗಳ ಒಳಗಿನ ಒಂದು ಸಬ್ ಜೂನಿಯರ್ ನ್ಯಾಷನಲ್ಸಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದೆ. ತದನಂತರ ಜೂನಿಯರ್ ವಿಭಾಗದಲ್ಲಿ 18 ವರ್ಷ ಒಳಗಿನವರ ಕ್ರೀಡಾಕೂಟದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದೆ. ಇದನ್ನಾದ ನಂತರ ನಾವು ವಿಶ್ವವಿದ್ಯಾಲಯ ಮಟ್ಟ, ತುಮಕೂರು ವಿಶ್ವವಿದ್ಯಾಲಯ ಮಟ್ಟವನ್ನು 3 ಸಲ ರೆಪ್ರೆಸೆಂಟ್ ಮಾಡಿದ್ದೀವಿ. ಹಾಗೆ ಇದಾದ ನಂತರ ನಾನು ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ರಾಷ್ಟ್ರ ಮಟ್ಟ ಮತ್ತು ರಾಜ್ಯ ಮಟ್ಟದ ಕ್ರೀಡಾ ಸಂಘ ಸಂಸ್ಥೆಗಳಿದ್ದಾವೆ, ಕ್ಲಬ್ಗಳಿದೆ, ಅವ್ರ ಪರವಾಗಿ ಆಡಿದ್ದೀನಿ. ಭಾರತ್ ಅರ್ತ್ಮೋಸ್ ಲಿಮಿಟೆಡ್ ಆಗಿರ್ಬೋದು, HAL ಆಗಿರ್ಬೋದು, ಮತ್ತು BEL ಆಗಿರ್ಬೋದು, ಈ ತಂಡಗಳ ಪರವಾಗೆಲ್ಲ ನಾನು ಆಡಿದ್ದೀನಿ. ಇದಾದ ನಂತರ ನಮಗೆ ನಮ್ಮ ಸ್ಪೋರ್ಟ್ಸ್ ಲೈಫಲ್ಲಿ ಮುಂದುವರೆ ಭಾಗ ಅಂದರೆ ನಮ್ಮ ಎಜುಕೇಷನ್ ಕಂಪ್ಲೀಟ್ ಆಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ BPED ತರಬೇತಿಯನ್ನು ಪಡೆದು, MPED ತರಬೇತಿಯನ್ನು ಪಡೆದು, NIS ಕೂಡ ಮಾಡಿ ಹಾಕಿಯಲ್ಲಿ ಪರಿಣಿತರಿದ್ದರಿಂದ ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ BPED MPED ಪದವಿ ಪಡೆದ ನಂತರ ಮೈಸೂರು ವಿಶ್ವವಿದ್ಯಾಲಯ ತಂಡದ ನಾಯಕರಾಗಿ ಕಾರ್ಯನಿರ್ವಹಿಸಿದ್ದೀನಿ. ಮೈಸೂರು ವಿಶ್ವವಿದ್ಯಾಲಯನ 3 ಬಾರಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಅದೇ ರೀತಿ ಅದು ತದನಂತರ ಬಂದಾಗ 2011ರಿಂದ 2023ರವರೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಹಾಕಿ ಅಂದರೆ ಬೆಂಗಳೂರು ಯೂನಿವರ್ಸಿಟಿ ಟೀಮ್ ಇದೆ, ಆ ಟೀಮ್ಗೆ ಸಹಾಯಕ ತರಬೇತುದಾರರಾಗಿ ನಾನು ಕಾರ್ಯವನ್ನು ನಿರ್ವಹಿಸಿದ್ದೀನಿ. ಇದಾದ ನಂತರ ನಮ್ಮ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರ 2016ರಿಂದ 23ರವರೆಗೆ ಬೆಂಗಳೂರು ವಿಶ್ವವಿದ್ಯಾಲಯ ಅಖಿಲ ಭಾರತ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಚಿನ್ನದ ಪದಕ ಮತ್ತು ಬೆಳ್ಳಿಯ ಪದಕ, ಕಂಚಿನ ಪದಕವನ್ನು ಗಳಿಸ್ಕೊಂಡು ಬಂದಿತ್ತು. ಅದಾದ ನಂತರ 2020-21ರಲ್ಲಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್, ಮೊದಲ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಬೆಳ್ಳಿಯ ಪದಕವನ್ನು ಪಡೀತು. ಅದರಲ್ಲಿ ನಾನು ಸಹಾಯಕ ತರಬೇತುದಾರನಾಗಿದ್ದೆ. ನನ್ನ ನೆಚ್ಚಿನ ಗುರುಗಳಾದ ಮನೋಹರ್ ಎಸ್ ಕಟ್ಗೆ ಅವರ ಒಂದು ಮಾರ್ಗದರ್ಶನ ನಮಗೆ ತುಂಬ ಇತ್ತು. ಈ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರ ಕ್ರೀಡಾ ಪುರಸ್ಕಾರ ಎಂಬ ಒಂದು ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕ್ರೀಡಾ ಪುರಸ್ಕಾರ ಎಂಬ ಒಂದು ಅವಾರ್ಡನ್ನು ಕೊಟ್ಟು ನನಗೆ ಗೌರವಿಸಿದೆ. ತುಮಕೂರು ಜಿಲ್ಲಾಡಳಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಕಳೆದ ವರ್ಷ ನೀಡಿ ಗೌರವಿಸಿದೆ. ಅದೇ ರೀತಿ ತುಮಕೂರು ಜಿಲ್ಲಾಡಳಿತ ಯುವಜನ ಸೇವಾ ಕ್ರೀಡಾ ಇಲಾಖೆ ಮೊನ್ನೆ ಆಗಸ್ಟ್ 15ರಂದು ಕ್ರೀಡೆಯಲ್ಲಿ ಹೆಚ್ಚಿನ ಸಾಧನೆ ಮಾಡಿದಂಥವ್ರಿಗೆ ಒಂದು ಭಾರತ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಮ್ಮನ್ನು ಅಭಿನಂದನಾಪೂರ್ವಕವಾಗಿ ಗೌರವಿಸಿ ಒಂದು ಇಂಡಿಪೆಂಡೆನ್ಸ್ ಅವಾರ್ಡನ್ನು ಕೊಟ್ಟು ನಮಗೆ ಗೌರವಿಸಿದೆ. ಅದನ್ನು ನಾವು ತುಂಬ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ಅಂತ ಹೇಳ್ಬೋದು. ಇವಾಗ ಪ್ರಮುಖವಾಗಿ ಪ್ರಸ್ತುತದಲ್ಲಿ ನೀವು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀರಾ. ಅದು ಹೆಚ್ಚಿನದಾಗಿ ನಿಮ್ಮ ನೆಚ್ಚಿನ ಕ್ರೀಡಾ ಗುರುಗಳು ಅಂತ ಹೇಳಿದ ಪರಮೇಶ್ವರ್ ಜಿ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದೀರಾ. ಈಗ ಆ ಕಾಲೇಜಿನಲ್ಲಿ ನೀವು ಒಂದಷ್ಟು ಕ್ರೀಡಾ ಇವ್ರನ್ನ ಹುಟ್ಟಾಕಿರೋದಾದರೆ ಮತ್ತು ನೀವು ಹೊಸ ಹೊಸ ಕ್ರೀಡೆಗಳನ್ನ ಸ್ಥಾಪಿಸಿ
ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿರೋದ್ರ ಬಗ್ಗೆ ಹೇಳೋದಾದರೆ ಏನು? ನೋಡಿ, ಲಾಸ್ಟ್ ಟೈಮು ನಾವು 2023ರಲ್ಲಿ ಅಖಿಲ ಭಾರತ ನೆಟ್ಬಾಲ್ ಚಾಂಪಿಯನ್ಶಿಪ್ನ ಆರ್ಗನೈಸಿಂಗ್ ಮಾಡಿ ಇತಿಹಾಸದಲ್ಲಿ ಮೊದಲನೇ ಬಾರಿ ನನ್ನ ಸ್ನೇಹಿತರಾದಂಥ ಶಶಿಕುಮಾರ್ ಅವರು ಸಹ ಮೆಡಿಕಲ್ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರು. ಈ ಒಂದು ಅಖಿಲ ಭಾರತ ಟೂರ್ನಿಯನ್ನು ನಾವು ಆರ್ಗನೈಸ್ ಮಾಡ್ಕೊಂಥದ್ದು ಸುಲಭ ಅಲ್ಲ, ಇಟ್ಸ್ ನಾಟ್ ಎ ಈಸಿ. ಮೊದಲ ಬಾರಿಗೆ ತುಮಕೂರಿನಲ್ಲಿ ನೋಡಿ, ತುಮಕೂರು ವಿಶ್ವವಿದ್ಯಾಲಯ ಆಗಿದ್ರೂ ಕೂಡ ಯಾವುದೇ ರೀತಿಯಾದೊಂದು ಅಖಿಲ ಭಾರತ ಟೂರ್ನಿಗಳು ಇಲ್ಲಿ ನಡೆದಿಲ್ಲ. ನಾವು ಮೊದಲಿಗೆ ಅದನ್ನು ಆರ್ಗನೈಸ್ ಮಾಡಿದ್ವಿ. ಅದು ನಮ್ಮ ಸಂಸ್ಥೆಗೆ ಕೊಟ್ಟಂಥ ಒಂದು ನಮಗೆ ಕೊಡುಗೆ. ಅದರಲ್ಲೂ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರ ಒಂದು ಶಕ್ತಿ ಇದೆಯಲ್ಲ, ಅವರ ಹೆಸರು ಮೇಲೆ ಅದು ನಡೆದೋಗ್ಬಿಡ್ತು. ಸಾಕಷ್ಟು 75 ಲಕ್ಷ ಖರ್ಚು ಮಾಡಿ ನಾವು ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ವಿ. ನಮ್ಮ ವೈಸ್ ಚಾನ್ಸಲರ್ ಲಿಂಗೇಗೌಡ ಸರ್ ಆಗಿರ್ಬೋದು, ಚೆನ್ನಾಗಿ ನಮ್ಮ ಡಾಕ್ಟರ್ ವೀರಯ್ಯ ಸರ್ ಆಗಿರ್ಬೋದು, ಪ್ರಾಂಶುಪಾಲ ರವಿ ಪ್ರಕಾಶ್ ಸರ್ ಆಗಿರ್ಬೋದು, ಇವರೆಲ್ಲರ ಮಾರ್ಗದರ್ಶನ. ಹೆಚ್ಚಿನದಾಗಿ ಅಷ್ಟು ಜನಕ್ಕೆ ಬಂದಂಥವ್ರಿಗೆ ನಾವು ವಸತಿ ಊಟವನ್ನು ಕೊಟ್ಟಂಥದ್ದು ಅದು ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರ ಒಂದು ಶಕ್ತಿ ಅಂತ ಹೇಳ್ಬೋದು. ಅದೇ ರೀತಿ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯದಲ್ಲಿ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ವಾಲಿಬಾಲ್ ತಂಡ ಮಂಡ್ಯದ PS ಕಾಲೇಜಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿತ್ತು. ಸುಮಾರು 2-3 ಮ್ಯಾಚ್ ಇದರಲ್ಲಿ. ಅದು ಫಸ್ಟ್ ಟೈಮ್ ಹೋಗಿದ್ದು. ಅಷ್ಟು ಜನಕ್ಕೆ ತುಂಬ ಒಂದು ಕಾನ್ಫಿಡೆಂಟ್ ಲೆವೆಲ್ ಬೆಳೀತು. ಆಮೇಲೆ ತದನಂತರ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ, ಅದರಲ್ಲೂ ಎಸ್ಪೆಷಲಿ ಇಂಜಿನಿಯರ್ ಕಾಲೇಜಿನಲ್ಲಿ ಸಾಕಷ್ಟು ಕ್ರೀಡಾಕೂಟಗಳು ನಡೀತಿಲ್ಲ. ನಾವು ಕಳೆದ ವರ್ಷ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಮಹಿಳೆ ಮತ್ತು ಪುರುಷರಿಗಾಗಿ ನಡೆಸಿದ್ವಿ. ಅದರಲ್ಲಿ ಸಿದ್ಧಾರ್ಥ ಇಂಜಿನಿಯರ್ ಕಾಲೇಜು ತೃತೀಯ ಸ್ಥಾನ ಪಡೀತು ವುಮೆನ್ಸ್ ಸೆಕ್ಷನಲ್ಲಿ ಮೊದಲ ಸ್ಥಾನ ಪಡೀತು. ಅವೆಲ್ಲ ನಾವು ನೆನಪು ಮಾಡ್ಕೋಬೋದು. ಅದೇ ರೀತಿ ಇಲ್ಲಿ ತಿಂಗಳಿಗೆ ಒಂದು ತಿಂಗಳಿಗೆ 2 ತಿಂಗಳಿಗೆ ಇಂಟರ್ ಡಿಪಾರ್ಟ್ಮೆಂಟ್ ಆಕ್ಟಿವಿಟೀಸು, SPL ಕ್ರಿಕೆಟ್ ಆಗಿರ್ಬೋದು, ಕ್ರೀಡೆಗಳಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆದರೆ ಇಂಜಿನಿಯರ್ ಕಾಲೇಜಲ್ಲಿ, ಟೆಕ್ನಿಕಲ್ ಕಾಲೇಜಲ್ಲಿ ಸ್ವಲ್ಪ ಕ್ರೀಡೆಗಳಿಗೆ ಅವಕಾಶ ಕಮ್ಮಿ. ಯಾಕೆ ಅಂತಂದರೆ ಅವ್ರದಂಥ ಒಂದು ಶೈಕ್ಷಣಿಕದ ಇದರಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ಅದ್ರ ಜೊತೆಗೂ ಕೂಡ ಒತ್ತಡದ ನೋಡಿ ಕೂಡ ಸಾಕಷ್ಟು ಕ್ರೀಡೆಗಳಿಗೆ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಓಕೆ, ಇಲ್ಲಿಯವರೆಗೂ ಈ ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ನಮ್ಮ ರೇಡಿಯೋ ಸಿದ್ಧಾರ್ಥದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರಿಗೆ ವಿಸ್ತೃತವಾದ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದೀರಿ. ಕಡೆಯದಾಗಿ ನಮ್ಮ ರೇಡಿಯೋ ಶ್ರೋತೃಗಳಿಗೆ ಮತ್ತು ಈ ಯುವ ಜನತೆಗೆ ಮತ್ತು ಕ್ರೀಡಾಪಟುಗಳಿಗೆ, ಕ್ರೀಡಾ ಅಭಿಮಾನಿಗಳಿಗೆ ನಿಮ್ಮ ಸಂದೇಶ ಏನು? ನಾನು ಕೊನೆಯದಾಗಿ ಹೇಳೋದಷ್ಟೇ, ನೀವು ಹಾಸ್ಪಿಟಲ್ಸ್ ಬಾಗಿಲನ್ನು ಕಮ್ಮಿ ಮಾಡಬೇಕು ಅಂತಂದರೆ, ಹಾಸ್ಪಿಟಲ್ಸ್ ಬಾಗಿಲಿಗೆ ಹೋಗೋದನ್ನು ಕಮ್ಮಿ ಮಾಡಬೇಕು ಅಂತಾದರೆ, ಹಾಗೇ ದೈಹಿಕ ಶಿಕ್ಷಣ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ. ಒಂದು ಸಂದೇಶ. ಎರಡನೇ ಸಂದೇಶ, ಡ್ರಗ್ಸ್ ಮತ್ತು ಈ ಕುಡಿತದ ಚಟಗಳಿಂದ ಆದಷ್ಟು ದೂರ ಇರ್ರಿ. ಈ ಡ್ರಗ್ಸ್ ಒಂದು ಕುಡಿತ ಆರೋಗ್ಯದ ಮೇಲೆ ಒಂದು ದುಷ್ಟ ಪರಿಣಾಮವನ್ನು ಬೀಳುತ್ತೆ. ಆ ಪರಿಣಾಮ ಬೀಳಬಾರ್ದು ಅಂತಂದರೆ ನೀವು ಐದಾರು ಮಾರ್ನಿಂಗ್ ಈವ್ನಿಂಗ್ ಒಂದು ಮೈದಾನದಲ್ಲಿ ಒಂದು 30ರಿಂದ 50 ನಿಮಿಷಗಳ ಕಾಲ ಅಥವಾ 1 hour or 2 hours ಇದನ್ನು ದಯವಿಟ್ಟು ಆ ಗ್ರೌಂಡಿನಲ್ಲಿ ಯಾವುದಾದ್ರು ಒಂದು ಆಕ್ಟಿವಿಟೀಸಲ್ಲಿ ಪಾಲ್ಗೊಳ್ಳಿ. ಸಾಧ್ಯವಾದಷ್ಟು ಯೋಗ ಮತ್ತು ಮೆಡಿಟೇಷನ್ ಬಗ್ಗೆ ಕಾನ್ಸಂಟ್ರೇಷನ್ನ ಮಾಡಿ. ನಿಮ್ಮ ಆರೋಗ್ಯವು ತುಂಬ ಚೆನ್ನಾಗಿರಬೇಕು ಅಂತಂದರೆ, ನಾನು ಹಾಸ್ಪಿಟಲ್ಸ್ಗೆ ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಅದು ಹೆಚ್ಚಿನದಾಗಿ ಹೋಗಲಿಕ್ಕೆ ಅವಕಾಶವನ್ನು ಕೊಡದೇ ಇರಬೇಕು ಅಂದರೆ ನಿಯಮಿತವಾದಂಥ ಒಂದು ಎಕ್ಸಸೈಸಸ್ಸು, ಯೋಗ, ಧ್ಯಾನ, ಮೆಡಿಟೇಷನ್ ಇವು ತುಂಬ ಇಂಪಾರ್ಟೆಂಟು. ನಿಮ್ಮ ದಿನನಿತ್ಯ ಲೈಫ್ನಲ್ಲಿ, ಜೀವನದಲ್ಲೂ ಕೂಡ ಡೈಲಿ ವೇಜಸ್ನಲ್ಲಿ ನಿಮ್ಮ ದಿನದಲ್ಲಿ ಅವನ್ನು ಅಳವಡಿಸ್ಕೊಳ್ಳಿ. ಒಂದು 15 days ಇದನ್ನು ಮಾಡಿ ನೋಡಿ. 16ನೇ ದಿವಸಕ್ಕೆ ನೀವು ಅದನ್ನು ನಿಮ್ಮನ್ನು ಬಾ ಅಂತ ಕರೀದಂಥದ್ದು 100% ಸತ್ಯ. ಯಾಕೆಂದರೆ 20 ವರ್ಷಗಳ ಕಾಲ ಕ್ರೀಡೆಯಲ್ಲಿ ನಾವು ಪಾಲ್ಗೊಂಡು ಇದೀಗ ಒಂದು ಕ್ರೀಡೆಯಲ್ಲೇ ಸಹ ಒಂದು ವೃತ್ತಿ ಜೀವನದಲ್ಲಿ ನಾವು ಊಟವನ್ನು ಮಾಡ್ತಾಯಿದ್ದೇವೆ. ಅದರಲ್ಲೂ ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಕೂಡ ನಮಗೆ ಒಂದು ಅವಕಾಶನ ಮಾಡಿಕೊಟ್ಟಿರೋದು ಅವರ ಒಂದು ದೊಡ್ಡ ಕರ್ತವ್ಯ. ಅದನ್ನು ನಾವು ಹೇಳಲಿಕ್ಕೆ ಇಷ್ಟಪಟ್ಟು, ಯುವ ಜನಗಳು ದಯವಿಟ್ಟು, ಯುವಕರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ದೈಹಿಕ ಸಾಮರ್ಥ್ಯದ ಬಗ್ಗೆ ಗಮನವನ್ನು ಕೊಡಿ. ಓಕೆ ರುದ್ರೇಶ್ ಅವರೇ, ಈವರೆಗೂ ಕ್ರೀಡೆ, ನಮ್ಮ ತುಮಕೂರಿನಲ್ಲಿರ್ತಕ್ಕಂಥ ಸಾಂಪ್ರದಾಯಿಕ ಕ್ರೀಡೆಗಳೇನು, ಅದರಲ್ಲೂ ನಮ್ಮ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮಾಲೀಕರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಕ್ರೀಡೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಏನೆಲ್ಲ ಮಾಡಿದರು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರಿ. ನಿಮಗೆ ಈ ಕ್ರೀಡಾ ದಿನದ ಅಂಗವಾಗಿ ಮತ್ತೊಮ್ಮೆ ಶುಭಾಶಯ ಹೇಳ್ತಾ
ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ರವಿ ಅವರೇ. ನಮ್ಮನ್ನು ಕರೆಸಿ ಏನೋ ಒಂದು ಚಿಕ್ಕ ಸಾಧನೆಯನ್ನು ಜನಗಳ ಮುಂದೆ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆ ಹಾಗೂ ಸಿದ್ಧಾರ್ಥ ಮಾಧ್ಯಮ ಕೇಂದ್ರ, ಈ ಸಿದ್ಧಾರ್ಥ ಮಾಧ್ಯಮ ಕೇಂದ್ರ ರೇಡಿಯೋ ಸಿದ್ಧಾರ್ಥ 90.8 FM ತುಂಬ ಎಲ್ಲ ವಿಧವಾದ, ನಾನು ಯೂಟ್ಯೂಬ್ನಲ್ಲಿ ನೋಡ್ತಾ ಇರ್ತೀನಿ, ಎಲ್ಲ ವಿಧವಾದಂಥ ಒಂದು ವಿಷಯಗಳನ್ನು ನೀವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀರಾ. ಜನಗಳಿಗೆ ಅದು ಗೊತ್ತಾಗಲಿ ಅಂತೇಳಿ ನಾಟ್ ಓನ್ಲಿ ಸಿದ್ಧಾರ್ಥ ಸಂಸ್ಥೆ ಬಗ್ಗೆನೇ ಎಲ್ಲ ನೀವು ಮಾಡ್ತಾ ಇಲ್ಲ, ತುಮಕೂರು ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನೀವು ಒಂದನ್ನು ಕೊಡ್ತಾ ಇರೋದನ್ನ ನಾನು ಗಮನಿಸ್ತಾ ಇರ್ತೀನಿ. ಆದ್ದರಿಂದ ಈ ಮಾಧ್ಯಮ ಅಧ್ಯಯನ ಕೇಂದ್ರ ತುಂಬ ಹೆಚ್ಚಿನದಾಗಿ ಬೆಳೀಲಿ, ನಮ್ಮ ಸಂಸ್ಥೆಗೆ ಇನ್ನೂ ಗೌರವ ಬರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಕೇಳಿದ್ರಲ್ಲ ಕೇಳುಗರೆ, ಈವರೆಗೂ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ದೈಹಿಕ ನಿರ್ದೇಶಕರಾದ ರುದ್ರೇಶ್ ಅವರು ಕ್ರೀಡೆ ಮತ್ತು ಕ್ರೀಡೆಗಳ ಬಗ್ಗೆ, ಕ್ರೀಡೆಯನ್ನು ನಾವು ದೈಹಿಕವಾಗಿ ಆರೋಗ್ಯವಾಗಿ ಸದೃಢವಾಗಿರಬೇಕು ಅಂದರೆ ಯಾವ ರೀತಿ ಎಲ್ಲ ಬಳಸ್ಕೊಬೇಕು, ಅದರಲ್ಲೂ ನಮ್ಮ ಯುವಕರಿಗೆ ಅವರು ಕೊಟ್ಟಂತಹ ಸಂದೇಶ ಏನಾಗಿತ್ತು ಅನ್ನೋದನ್ನು ನೀವು ಆಲಿಸಿದ್ದೀರಿ. ಮತ್ತೊಮ್ಮೆ ಇಂತಹದ್ದೇ ಇನ್ನೊಂದು ವಿಶೇಷವಾದ ಸಂದರ್ಶನದೊಂದಿಗೆ ಭೇಟಿಯಾಗ್ತೇನೆ. ನಮಸ್ಕಾರ.